ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಾವುದೋ ಒಂದು ಗ್ರಹ ಕಲ್ಯಾಣಿ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಎಪ್ಸತ್ತಂತೆ. ಅದಕ್ಕೆ ನನ್ನ ಮಗ ಗೋಡೆ ಹೊಡಿತಾ ಇದ್ರು ಕೂಡ ನಾನ್ ತಡಿಲಿಲ್ಲ. ನನಗೆ ಗೊತ್ತಿರೋ ಹಾಗ ಆ ಗ್ರಹ ನೀನೇ ಆಗಿರ್ತೀಯ. ಶೌರ್ಯ ಕಲ್ಯಾಣಿ ಮಧ್ಯೆ ಜಗಳ ಮಾಡಿಸ್ಬೇಕು ಅಂತ ನೋಡಿದ್ರೆ ಈ ಸಲ ಮಗಳು ಅಂತ ಕೂಡ ನೋಡಲ್ಲ. ಕಲ್ಯಾಣಿ, ಬೇಜಾರು ಮಾಡ್ಕೋಬೇಡ. ನೀನ್ ಯಾರಿಗೂ ಕೆಟ್ಟದ್ ಮಾಡಿಲ್ಲ, ಕೆಟ್ಟದಾಗ್ಲಿ ಅಂತ ಕೂಡ ಬಯಸಿಲ್ಲ. ಹಾಗಿದ್ದಾಗ ದೇವ್ರು ನಿನಗ್ಯಾಕಮ್ಮ ಕೆಟ್ಟದ್ ಮಾಡ್ತಾನೆ? ಎಲ್ಲ ಒಳ್ಳೇದೇ ಆಗುತ್ತೆ. ಶೌರ್ಯನಿಗೆ ಫೋನ್ ಮಾಡಿದ್ಯಾ? ಮಾಡಿದ್ದೆಮ್ಮ, ಕವರೇಜ್ ಏರಿಯಾನಲ್ಲಿ ಇಲ್ಲ ಅಂತ ತೋರಿಸ್ತಿದೆ. ಯಾರ ಮನೆಗೆ? ನನ್ನ ಮನೆಗೆ. ನಾನ್ ಬರಲ್ಲ, ಬರೋಕ್ಕಾಗಲ್ಲ. ಯಾಕೆ? ಈಗ ಮನೆ ಸಂತೋಷವಾಗಿದೆ. ಕಲ್ಯಾಣಿ ಈಗ ನಿಮ್ ಹೆಂಡತಿ. ನಾನು ಹೊರಗ್ನೋಳು. ಯಾವ ಸಂಬಂಧನೂ ಇಲ್ದೇ ಇರೋಳು ನನ್ ಕರ್ಕೊಂಡ್ ಮನೆಗೆ ಹೋದ್ರೆ ಯಾವ ಹೆಂಡತಿ ಆದ್ರೂ ಹೇಗ್ ತಡ್ಕೋತಾಳೆ? ಕಲ್ಯಾಣಿ ಅರ್ಥ ಮಾಡ್ಕೋತಾಳೆ. ಬೇಡಾರಿ, ಮೇಲ್ಗಡೆ ನಗ್ತಾ ಇದ್ರು ಒಳಗಡೆ ಕಲ್ಯಾಣಿಗೆ ಪ್ರಾಣ ಹೋಗ್ತಾ ಇರೋ ಹಾಗಿರುತ್ತೆ. ನಂದೇ ತಪ್ಪು ಅಂತ ಗೊತ್ತು. ನಿಮ್ಮ ಪಕ್ಕದಲ್ಲಿ ಕಲ್ಯಾಣಿನ ನೋಡಿದಾಗ ನನ್ನ ಗುಂಡಿಗೆ ಒಡೆದು ಹೋದಾಗ ಅನ್ನಿಸ್ತು. ಅಂತ ನೋವು ಕಲ್ಯಾಣಿಗೆ ನನ್ನಿಂದ ಆಗ್ಬಾರ್ದು. ಹಾಗೇನೆ ಅತ್ತೆ, ಅಜ್ಜಿ, ಅನುಪಮಮ್ಮ, ತಾತ ಇವ್ರು ಯಾರು ನನ್ ಮತ್ತೆ ಮನೆಗೆ ವಾಪಸ್ ಬರೋದನ್ನ ಸಹಿಸೋದಿಲ್ಲ. ನನ್ನಿಂದ ನೀವು ಬಯಸ್ಕೊಳ್ಳೋ ಹಾಗಾಗತ್ತೆ. ಅದು ನನಗಿಷ್ಟ ಇಲ್ಲ. ನಿಜಾನೇ. ಆದ್ರೆ ನಾನ್ ನಿನ್ನ ಮೊದ್ಲಿನ ಸಂಪದ ಅಂತ ಅನ್ಕೋತಿಲ್ಲ. ನಿನ್ ಜಾಗದಲ್ಲಿ ಯಾರೇ ಇದ್ರು ಇಂಥ ನಿರ್ಧಾರನೆ ತಗೋತಿದ್ರು. ನೀನು ಮಾನಸಿಕವಾಗಿ ಸರಿ ಆಗೋವರೆಗೂ, ನೀನಾಗ್ ನೀನೇ ಸ್ವಂತವಾಗಿ ಬದುಕಬಹುದು ಅನ್ನೋ ಧೈರ್ಯ ಬರೋವರೆಗೂ ನನ್ನ ಮನೇಲೇ ಇರು. ಅಮ್ಮ ಅವ್ರಿಗೆ, ಕಲ್ಯಾಣಿ ಅವ್ರಿಗೆ ಅರ್ಥ ಆಗೋ ಹಾಗೆ ನಾನು ಹೇಳ್ತೀನಿ. ಅರ್ಥ ಮಾಡ್ಕೋತಾರೆ. ಆದ್ರೆ ಬೇಡರಿ, ಮನೇಲೆ ಆದ್ರೆ 4 ಜನಕ್ಕೆ ಬಿಡಿಸಿ ಹೇಳ್ಬಹುದು. ಆದ್ರೆ ಊರಿನ ಜನರೆಲ್ಲ ಏನ್ ಅನ್ಕೋತಾರೆ? ನನ್ನ ಬಿಟ್ಬಿಡಿ. ನಾನೊಬ್ಳು ಇದ್ದೀನಿ ಅಂತ ಮರ್ತು ಹೋಗಿ. ಯಾರೋ ಏನೋ ಅನ್ಕೋತಾರೆ ಅಂತ ಒಂದು ಪ್ರಾಣ ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ಲ. ಏನೇ ನಡೆದ್ರೂ ನಾನ್ ನೋಡ್ಕೋತೀನಿ. ನನ್ನ ಒಬ್ಬ ಸ್ನೇಹಿತ ಅನ್ಕೋ.
ಅಮ್ಮ ಕಲ್ಯಾಣಿ, ದುರ್ಮುಹೂರ್ತ ಕೂಡ ಬಂದ್ಬಿಡತ್ತೆ. ಶೌರ್ಯ ಇನ್ನೂ ಬಂದಿಲ್ಲ, ಆರ್ತಿ ಕೂಡ ತಗೊಂಡಿಲ್ಲ. ಅದಕ್ಕೆ ಶೌರ್ಯ ಬರ್ತಿದ್ದ ಹಾಗೇನೆ ಹೊಸ್ಲಿನ ಹತ್ರನೇ ಆರ್ತಿ ಕೊಡು. ಹಾಗೆ ಮಾಡಿದ್ರೆ ಹೊರಗಡೆಯಿಂದ ಬರೋ ಕೆಟ್ಟ ಶಕ್ತಿ ಅಲ್ಲೇ ಹೊರಟೋಗುತ್ತೆ. ಸರಿ ಆಯ್ತು ಅಜ್ಜಿ. ಹೋಗು ಹೋಗು. ಅಲ್ಲಿ ನೋಡಿ, ಆಫೀಸರ್ ಬಂದ್ರು ಅಜ್ಜಿ. ಆರ್ತಿ ತಗೊಂಡ್ ಬರ್ತೀನಿ. ಬಾ ಬಾ ಸಂಪದ.
ಶೌರ್ಯ, ಏನು ಇದು? ಕಾಣಿಸಿದ ಕೂಡ್ಲೆ 4 ಬಾರ್ಸೋದನ್ನ ಬಿಟ್ಟು ವಾಪಸ್ ಮನೆ ಕರ್ಕೊಂಡ್ ಬಂದಿದ್ಯಾ? ನನಗೇನು ಅರ್ಥ ಆಗ್ತಾ ಇಲ್ಲ ಕಣೋ. ಇವಳೇನ್ ಮಾಡಿದ್ಲು ಅನ್ನೋದನ್ನ ಮರ್ತೋದ್ಯಾ? ಇವಳಿಂದಾಗಿ ನಮ್ಮನೆ ಗೌರವ ಹೊರಟೋಯ್ತು ಅನ್ನೋದು ನೆನ್ಪಿಲ್ವೇನೋ ನಿನ್ಗೆ? ಅದನ್ನೆಲ್ಲ ಪಕ್ಕಕ್ಕಿಡು. ಕಟ್ಕೊಂಡ್ ಗಂಡನ್ ಜೊತೆ ವರ್ಷಗಟ್ಲೆ ಸಂಸಾರ ಮಾಡಿ ಒಂದ್ ಮಗುನ ಹೆತ್ತು ಯಾವನ್ನೋ ಪ್ರೀತಿಸಿದೀನಿ ಅಂತ ಅವನ್ ಜೊತೆ ಓಡ್ ಹೋದ್ಲು. ಇಂಥವಳನ್ನ ಮತ್ತೆ ನಮ್ಮನೆ ಹೊಸಲು ತುಳಿಯೋದಿಕ್ಕೆ ಹೇಗೋ ಬಿಟ್ಟೆ? ಬದ್ಲಿಗೆ ನೀನೇ ಅವಳ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡ್ ಬಂದಿದ್ಯಲ್ಲೋ. ಏನೇ ಶೂರ್ಪನಕ್ಕಿ, ನಾಚಿಕೆ ಅನ್ನೋದನ್ನ ಆ ದೇವ್ರು ನಿನ್ಗೆ ಸ್ವಲ್ಪನಾದ್ರೂ ಕೊಟ್ಟಿದನಾ? ಅಮಾಯಕಿ ತರ ಮುಖ ಇಟ್ಕೊಂಡಿದ್ದೆ. ನಮ್ಮಣ್ಣನ ಮೊಮ್ಮಗಳು ಅಂತ ನಮ್ಮಮ್ಮ ಹಠ ಹಿಡಿದು ನಿನ್ನ ನನ್ನ ಮಗನ ಗಂಟು ಹಾಕಿದ್ಲು. ನೀನು ನನ್ ಮಗನ್ ಜೊತೆ ಇದ್ಕೊಂಡು ಪ್ರೇಮ ಕಥೆನ ಸಿದ್ದು ಜೊತೆ ನಡೆಸ್ತಿದ್ದೆ. ಅವನ್ ಜೊತೆನ ಓಡ್ ಹೋದಲ್ಲ, ಮತ್ತೆ ಯಾಕೆ ಬಂದೆ? ಅಮ್ಮ, ಏನಾ ಮಾತು? ನಾನೇನೋ ಹೇಳ್ದೆ, ಇದ್ದಿದ್ದನ್ನೇ ತಾನೇ ಹೇಳಿದ್ದು. ಅವಳು ಮಾಡಿದ್ರೆ ತಪ್ಪಲ್ಲ, ನಾನ್ ಹೇಳಿದ್ರೆ ತಪ್ಪಾಗತ್ತಾ? ಇಂಥ ಬದುಕನ್ನ ಬದುಕೋದಕ್ಕಿಂತ ಎಲ್ಲಾದ್ರೂ ಹಾಳ್ ಬಾವಿಗೆ ಬಿದ್ದು ಸಾಯ್ಬೇಕಲ್ವೇನೆ? ಸಾಯೋದಕ್ಕೆ ಹೋಗಿದ್ಲು. ಕೊನೆ ಕ್ಷಣದಲ್ಲಿ ನಾನು ನೋಡಿದ್ದಕ್ಕೆ ಅವಳಿನ್ನೂ ಬದುಕಿದಾಳೆ. ಆ ಸಿದ್ದು ಸಂಪದಾನ ಪ್ರೀತಿಸ್ತೀನಿ ಅಂತ ಮಾಯ ಮಾತುಗಳನ್ನ ಹೇಳಿ ಕರ್ಕೊಂಡು ಹೋಗಿ ಈಗ ಮೋಸ ಮಾಡಿದಾನೆ. ಓ, ಒಳ್ಳೆ ಕೆಲ್ಸನೇ ಮಾಡಿದಾನೆ. ಇಂಥವಳಿಗೆ ಹಾಗೆ ಆಗೋದು ಕಣೋ. ಇವಳು ನಿನಗೆ ಮೋಸ ಮಾಡಿ ಮರ್ಯಾದೆ ತೆಗೆದು ಹೋದ್ಲಲ್ಲ, ಆ ದೇವ್ರು ಎಲ್ಲ ನೋಡ್ತಿರ್ತಾನೆ. ಅದಕ್ಕೆ ನಿನ್ನಂತ ಒಳ್ಳೆಯವನ್ಗೆ ಮೋಸ ಮಾಡಿರೋದಕ್ಕೆ ದೇವ್ರು ಬುದ್ಧಿ ಕಲ್ಸಿದಾನೆ. ನೀನ್ ಸುಮ್ನೆ ಇವಳನ್ನ ಕಾಪಾಡ್ಬಿಟ್ಟೆ ಕಣೋ. ಸತ್ತಿದ್ರೆ ದರಿದ್ರ ಬಿಟ್ಟು ಹೋಗ್ತಿತ್ತು. ಅಷ್ಟಕ್ಕೂ ಇವಳು ಸಾಯಕ್ಕಾದ್ರೂ ಯಾಕೆ ಹೋಗ್ತಾಳೋ? ಎಲ್ಲ ನಿನ್ ಭ್ರಮೆ ಅಷ್ಟೇ. ನನ್ ಜೀವನದಲ್ಲಿ ಇಂಥವಳನ್ನ ನಾನು ನೋಡಿಲ್ಲ. ಇವಳಿಂದಾಗಿ ಊರಲ್ಲಿ ತಲೆ ಎತ್ಕೊಂಡು ತಿರ್ಗಕ್ಕಾಗ್ಲಿಲ್ಲ ನನ್ಗೆ. ಊರಲ್ಲಿ ಯಾವ್ದಾದ್ರು ಶುಭ ಕಾರ್ಯಕ್ಕಾಗ್ಲಿ ಅಶುಭ ಕಾರ್ಯಕ್ಕಾಗ್ಲಿ ಹೋದ್ರೆ ಎಲ್ರು ಒಂದ್ ಥರ ನೋಡ್ತಾ ಇದ್ರು ನನ್ನನ್ನ. ನನ್ನ ಮುಂದೆನೆ ನಿನ್ನ ಆಡ್ಕೋತಿದ್ರು. ಇವಳಿಂದಾಗೇನೆ ಇವಳ ಸೊಸೆನೆ ಬೇರೆಯವನ್ ಜೊತೆ ಓಡ್ ಹೋದ್ಲು ಅಂತಿದ್ರು. ಅವ್ರು ಕೇಳೋ ಪ್ರಶ್ನೆಗಳಿಗೆ ನನಗೆ ಉತ್ತರ ಕೊಡಕ್ ಆಗ್ತಾ ಇರ್ಲಿಲ್ಲ. ಅವ್ರು ಹೇಳ್ತಿದ್ದಿದ್ ಸತ್ಯನೇ ಅಲ್ವಾ? ಒಂದ್ ಕಾಲದಲ್ಲಿ ಇವಳಿಂದಾಗಿ ನನ್ನ ಜೀವನದ ಬಗ್ಗೆ ನನಗೆ ಜಿಗುಪ್ಸೆ ಬಂದಿತ್ತು. ಇವಳು ಕಾಣಿಸಿದ್ರೆ ಸಾಯಿಸ್ಬಿಡ್ಬೇಕು ಅನಿಸ್ತಿತ್ತು. ಅಂಥದ್ರಲ್ಲಿ ಇವತ್ತು ನನ್ನ ಮುಂದೆ ನನ್ನ ಮನೇಲೆ ನಿಂತಿದ್ದಾಳೆ. ಸಾಯಿಸ್ದೆ ಹೇಗೋ ಬಿಡ್ತೀನಿ. ಅಮ್ಮ, ಏನ್ ಮಾಡ್ತಾ ಇದೀಯಾ? ಅಮ್ಮ, ಅಮ್ಮ, ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಿದ್ಯಾ ಅಮ್ಮ? ಬಿಡು ಅಮ್ಮ, ಬೇಡಮ್ಮ. ಇವತ್ತೊಳಗೆ ಈ ಭೂಮಿ ಮೇಲೆ ಕೊನೆ ದಿನ ಆಗ್ಬಿಡ್ಬೇಕು. ಬಿಡು ಅಮ್ಮ, ಬೇಡಮ್ಮ. ಇದೊಂದ್ಸಲ ನನ್ನ ಮಾತು ಕೇಳು. ಬಿಟ್ಬಿಡು ಶೌರ್ಯ, ಬಿಡು ಬಿಡು ಅಮ್ಮ. ಶೌರ್ಯ. ನಿನಗೆ ಹುಚ್ಚಿಡ್ತಿದ್ಯಾ? ಯಾಕೆ ಇಷ್ಟು ಕೆಟ್ಟದಾಗಿ ವರ್ತಿಸ್ತಾ ಇದೆಯಾ? ಮೂರ್ಖರ ಹಾಗೆ ವರ್ತಿಸ್ತಿರೋದು ದಮಯಂತಿ ಅಲ್ಲ, ನೀನು. ಇಷ್ಟೆಲ್ಲ ಆದ್ಮೇಲೂ ಕೂಡ ಅವಳು ಕೈ ಹಿಡ್ಕೊಂಡು ಮನೆವರೆಗೂ ಕರ್ಕೊಂಡ್ ಬಂದಿದ್ಯಾ? ಯಾವ ಧೈರ್ಯದಿಂದ ಕರ್ಕೊಂಡ್ ಬಂದಿದ್ಯಾ? ಏನ್ ಹೇಳಿ ಕರ್ಕೊಂಡ್ ಬಂದಿದ್ಯಾ? ಈ ಮನೇಲಿ ನಾವು ದೊಡ್ಡವರಿದ್ದೀವಿ, ಬದುಕಿದೀವಿ ಅನ್ನೋದನ್ನ ಮರ್ತು ಹೋಗಿದ್ಯಾ ಶೌರ್ಯ? ಅಥವಾ ನಮಗೂ ನಿಮ್ಗೂ ಮಾತಿಲ್ಲ ಅಂತ ನಾವು ಸತ್ತೋಗಿದೀವಿ ಅಂತ ಅನ್ಕೊಂಡಿದ್ಯಾ? ತಾತ,
ಹೌದು ಶೌರ್ಯ, ಮಾವೇ ಹೇಳಿದ್ರಲ್ಲಿ ತಪ್ಪೇನಿದೆ. ದೊಡ್ಡವರು ಅಂತ ನಿನ್ನ ಅಜ್ಜಿ ತಾತ ಇದ್ದಾರೆ, ತಂದೆ ತಾಯಿ ಅಂತ ನಾನು ನಿಮ್ಮಮ್ಮ ಬದುಕೇ ಇದ್ದೀವಿ. ಆದ್ರೆ ನಮ್ ಯಾರನ್ನು ಒಂದು ಮಾತು ಕೂಡ ನೀನ್ ಕೇಳ್ಬೇಕು ಅಂತ ಅನ್ಸ್ಲಿಲ್ಲ ಅಂತಂದ್ರೆ ಏನರ್ಥ? ಒಂದು ಕೆಲಸ ಮಾಡು, ಮನೆಯಲ್ಲಿ ಎಲ್ರಿಗೂ ಒಂದು ತೊಟ್ಟು ವಿಷನ ನಿನ್ನ ಕೈಯಿಂದ ತೀರ್ಥದ ಹಾಕೊಟ್ರೆ ನಾವೆಲ್ಲರೂ ಸ್ವೀಕರಿಸ್ತೀವಿ. ಆಮೇಲೆ ಸಂಪದ ಜೊತೆ ಸೇರಿ ನಮ್ಮೆಲ್ರಿಗೂ ಪಿಂಡ ಪ್ರದಾನ ಮಾಡು. ಅದು ಹಾಗಲ್ಲ ಅಜ್ಜಿ. ಪ್ರತಿ ಮನುಷ್ಯನು ಜೀವನದಲ್ಲಿ ತಪ್ಪು ಮಾಡ್ತಾನೆ. ಅದನ್ನ ಸರಿ ಮಾಡ್ಕೊಳ್ಳೋಕೆ ನಾವು ಅವರಿಗೆ ಸಮಯ ಕೊಡಬೇಕು. ಹಾಗೆ ಸಂಪದ ವಿಷಯದಲ್ಲಿ ಸಂಪದ ನಾನು ಎಷ್ಟು ಪ್ರೀತಿ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಸಂಪದ ದೂರ ಆಗಿದ್ದಕ್ಕೆ ಎಂಥ ನರಕ ಅನುಭವಿಸಿದೆ ಅಂತ ನನಗೆ ಮಾತ್ರ ಗೊತ್ತು. ಸಂಪದ ಸಿಕ್ಕಿದ್ರೆ ಸಾಯಿಸಬೇಕು ಅಂತ ತುಂಬಾ ಹುಡುಕಾಡ್ದೆ, ಆದ್ರೆ ಸಿಗ್ಲಿಲ್ಲ. ನಿಮ್ಮೆಲ್ಲರಿಗಿಂತ ಹೆಚ್ಚು ನಷ್ಟ ಅನುಭವಿಸಿದ್ದು ನಾನೇ. ನಾನೇ ಸಂಪದನ ಕ್ಷಮಿಸಿದ್ದೀನಿ. ನೀವ್ಯಾರು ಕ್ಷಮಿಸಲ್ವಾ? ಸಂಪದ ಇಲ್ಲಿದ್ರೆ ಏನಾಗುತ್ತೆ? ಮತ್ತೀಗ ಕಲ್ಯಾಣಿ ಏನ್ ಮಾಡ್ಬೇಕು ಅಂತ್ಯ ಶೌರ್ಯ? ನೀನು ಸಂಪದ ಹೊರಟೋದ್ಲು ಅನ್ನೋ ನೋವಲ್ಲಿ ಕಲ್ಯಾಣಿಗೆ ಕೋಪದಲ್ಲಿ ತಾಳಿ ಕಟ್ದೆ ನೀನು. ಆಗ್ಲೂ ಕೂಡ ಕಲ್ಯಾಣಿ ಏನು ಮಾತಾಡ್ದೆ ತನ್ನ ಕುತ್ಕೆಲಿದ್ದ ತಾಳಿನ ನೋಡ್ಕೊಂಡು ಮೌನವಾಗ್ಬಿಟ್ಲು. ಆ ತಾಳಿ ಭಾಗ್ಯನ ಕಾಪಾಡ್ಕೊಳ್ಳೋದು ತನ್ನ ಜವಾಬ್ದಾರಿ ಅಂತ ಅಂದ್ಕೊಂಡು ನೀನ್ ಯಾಕೆ ಹೀಗ್ ಮಾಡ್ದೆ ಅಂತ ನಿನ್ನನ್ನು ಒಂದು ಮಾತು ಕೂಡ ಕೇಳಲಿಲ್ಲ. ನೀನ್ ಅವಳನ್ನ ಚೀಪ್ ಆಗಿ ನಡೆಸ್ಕೊಂಡ್ರು, ಅವಳ ಮೇಲೆ ಕೋಪ ಪಟ್ರು ಅವಳು ಮುಗುಳ್ನಾಗೆ ನಕ್ಕೊಂಡು ಸುಮ್ಮನಾಗ್ತಿದ್ಲು ಕಣೋ. ಯಾವತ್ತಾದ್ರೂ ಒಂದು ದಿನ ಅವಳನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡ್ತೀಯ ಅನ್ನೋ ನಂಬಿಕೆಯಿಂದ ಕಣೋ. ಒಳ್ಳೆ ಪಕ್ಷಿ ತರ ಅವಳು ಕಾಯ್ತಾ ಇದ್ಲು ಕಣೋ. ಇಲ್ಲ ಇಲ್ಲ, ಅವಳು ನಿನ್ ಮೇಲೆ ಇಟ್ಟಿರೋ ನಂಬಿಕೆಯನ್ನ ಪರೀಕ್ಷೆ ಮಾಡ್ಬೇಡ ಕಣೋ. ನೀವಿಬ್ರು ಸಂತೋಷವಾಗಿದ್ದೀರಾ, ನಿಮ್ಮಿಬ್ರ ಮಧ್ಯೆ ಯಾವ ಅಡಚಣೆಗಳು ಇಲ್ಲ ಅಂತ ನಾವೆಲ್ಲರೂ ನೆಮ್ಮದಿಯಾಗಿ ಉಸಿರಾಡ್ತಿದ್ದೀವಿ. ಕಲ್ಯಾಣಿ ನಿನ್ನ ತನ್ನ ಪಾಲಿನ ದೇವರು ಅನ್ಕೊಂಡಿದ್ದಾಳೆ. ನೀನು ತಾಳಿ ಕಟ್ಟಿದ ಕ್ಷಣದಿಂದ ಇವತ್ತಿನವರೆಗೂ ನಿನ್ನ ಮಾತಿಗೆ ಅವಳು ಎದುರಾಡ್ಲಿಲ್ಲ ಕಣೋ. ನಿನ್ನ ನಡವಳಿಕೆ ಎಷ್ಟೇ ಕ್ರೂರವಾಗಿದ್ರು ಮೌನವಾಗಿ ಸಹಿಸ್ಕೊಂಡ್ಬಿಟ್ಲು. ನೋಡು, ಪತಿನೇ ಪರಮೇಶ್ವರ ಇದ್ದ ಹಾಗೆ ಅವನು ಏನು ಹೇಳಿದ್ರು ನೀನು ಹಾಗೆ ನಡ್ಕೋಬೇಕು ಅಂತ ನಾವು ಹೇಳಿದ್ವಿ. ಅದನ್ನ ಕಣ್ಣು ಗೊತ್ಕೊಂಡು ವ್ರತ ತರ ಆಚರಣೆ ಮಾಡಿದ್ಲು. ಈಗ ಅವಳ ಸ್ಥಾನದಲ್ಲಿ ನೀನು ಮೊದಲನೇ ಹೆಂಡತಿನ ಕರ್ಕೊಂಡು ಬಂದು ನಿಲ್ಸಿದ್ರೆ ಅವಳು ಶಾಕ್ ಆಗ್ಬಿಟ್ಟಿದ್ದಾಳೆ ಕಣೋ. ಏನು ಮಾತಾಡ್ತಾ ಇಲ್ಲ. ಈಗ ಕಲ್ಯಾಣಿ ಪರಿಸ್ಥಿತಿ ನೋಡ್ತಿದ್ರೆ 18 ವರ್ಷಗಳ ಹಿಂದೆ ನನ್ನ ಜೀವನದಲ್ಲಿ ನಡೆದ ಘಟನೆ ನೆನಪಾಗ್ತಿದೆ. ನೋಡ್ ಕಲ್ಯಾಣಿ, ಆವತ್ತು ಅಮ್ಮ ನನ್ನನ್ನು ಮಾತಾಡು ಅಂತ ಹೇಳಿದ್ರು ಕೂಡ ನಾನು ಏನು ಮಾತಾಡದೆ ಮೌನವಾಗಿ ನಿಂತ್ಬಿಟ್ಟಿದ್ದೆ. ಆವತ್ತು ನಾನು ಪೆದ್ದಿ ತರ ಮೌನವಾಗಿದ್ದಿದ್ದಕ್ಕೆ ಇವತ್ತಿನವರೆಗೂ ನನಗೆ ದಾಂಪತ್ಯ ಸುಖ ಸಿಕ್ಲಿಲ್ಲ ಕಲ್ಯಾಣಿ. ನೋಡು, ನಂತರ ನೀನ್ ಪೆದ್ದಿ ಆಗ್ಬೇಡ. ಈಗ ನಾನೇನು ಮಾಡ್ಲಿ ಅಂತ ನಿನ್ನ ಗಂಡನ ಕೇಳು ಕಲ್ಯಾಣಿ. ಯಾರಾದ್ರೂ ಬಂದು ನಿನ್ ಹೆಂಡತಿ ಯಾರು ಅಂತ ಕೇಳಿದ್ರೆ ಯಾರ ಹೆಸರು ಹೇಳ್ತೀರಾ ಅಂತ ಕೇಳು. ಯಾವ್ದಾದ್ರೂ ಪೂಜೆಗೋ ಫಂಕ್ಷನ್ಗೋ ಹೋಗ್ಬೇಕು ಅಂದ್ರೆ ಯಾರ ಹೆಸರು ಹೇಳ್ತೀರಾ ಅಂತ ಕೇಳೋದನ್ನ ಕಲ್ಯಾಣಿ. ನೀನ್ ಈಗ ಮೌನವಾಗ್ಬಿಟ್ರೆ ನಿನ್ ಜೀವನ ಸತ್ತು ಹೋಗುತ್ತೆ. ಕೇಳು ಕಲ್ಯಾಣಿ. ಎಲ್ಲ ಸಮಸ್ಯೆಗೂ ಪರಿಹಾರ ನನ್ ಸಾವೆ, ಪರಿಹಾರ ನನ್ ಸಾವೆ, ಎಲ್ಲ ಸಮಸ್ಯೆಗೂ ಪರಿಹಾರ ನನ್ ಸಾವೆ. ಇದಕ್ಕೆ ರೀ ನಾನು ಈ ಮನೆಗೆ ಬರಲ್ಲ, ಸತ್ ಹೋಗ್ತೀನಿ, ನನ್ನ ಸಾಯೋಗ್ ಬಿಡಿ ಅಂತ ಹೇಳಿದ್ದು, ಒತ್ತಾಯ ಮಾಡಿದ್ದು. ಆದ್ರೆ ನೀವು ಕೇಳಲಿಲ್ಲ. ಇವಾಗ ನೋಡಿ, ನನ್ನಿಂದ ಎಷ್ಟು ಜನ ನೋವು ಪಡ್ತಿದ್ದಾರೆ.
ನಾನಿಲ್ಲಿರೋದಕ್ಕಾಗ್ಲಿ ಬದುಕೋದಕ್ಕಾಗ್ಲಿ ಇಲ್ಲಿರೋ ಯಾರಿಗೂ ಇಷ್ಟ ಇಲ್ಲ, ನಿಮ್ಮೊಬ್ಬರನ್ನ ಬಿಟ್ಟು.